ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. KPSC ವತಿಯಿಂದ ಅಂದರೆ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ನಿಂದ ಈಗ ಹೊಸದಾಗಿ ಒಂದು ಮುಖ್ಯವಾದಂಥ ಪೋಸ್ಟ್ಗಳ ಅಧಿಸೂಚನೆಯನ್ನು ಪ್ರಕಟ ಮಾಡಲಾಗಿದೆ. ಸೊ ಆ ಅಪ್ಲಿಕೇಶನ್ಗೆ ಆನ್ಲೈನ್ ಫಾರ್ಮನ್ನು ಹೇಗೆ ಅಪ್ಲೈ ಮಾಡಬೇಕು, ಆ ಫಾರ್ಮನ್ನು ಹೇಗೆ ಫಿಲಪ್ ಮಾಡಬೇಕಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ನೀವು ಇಲ್ಲಿ ನೋಡ್ಬೋದು. ಈಗ ಮೊದಲಿಗೆ ಇಲ್ಲಿ ನಾವು ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಈ ಲಿಂಕನ್ನು ಇಲ್ಲಿ ಕ್ಲಿಕ್ ಮಾಡಬೇಕು. ಓಕೆನಾ, ಜಸ್ಟ್ ಕ್ಲಿಕ್ ಇಟ್ಟ ನೀವು ಇದನ್ನು ಮೊಬೈಲಲ್ಲಿ ಕೂಡ ಫಿಲಪ್ ಮಾಡ್ಬೋದು. ಓಕೆನಾ, ನೀವು ಜಸ್ಟ್ ಇಲ್ಲಿ ಇದು ಮಾಡಿ ಡೆಸ್ಕ್ಟಾಪ್ ಸೈಟ್ ಅಂತ ಇಲ್ಲಿ ಚೂಸ್ ಮಾಡ್ಕೋಬೇಕು. ಓಕೆನಾ, ಆಮೇಲೆ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿದಾಗ ನೀವು ಇಲ್ಲಿ ನೋಡ್ಬೋದು ಅಪ್ಲೈ ಫಾರ್ ಆನ್ಲೈನ್ ಅಂತ ಬರುತ್ತೆ. ಓಕೆ, ಅಪ್ಲೈ ಆನ್ಲೈನ್ ಫಾರ್ ವೇರಿಯಸ್ ನೋಟಿಫಿಕೇಷನ್, ಜಸ್ಟ್ ಕ್ಲಿಕ್ ಇಟ್ಟ ಆಮೇಲೆ ಇಲ್ಲಿ ಈ ವೆಬ್ಸೈಟ್ನಲ್ಲಿ ಇಲ್ಲಿ ನೀವು ನೋಡ್ಬೋದು ಹೊಸದಾಗಿ ಗೆಜೆಟೆಡ್ ಪ್ರೊಫೆಷನಲ್ ಆಫೀಸರ್ ಅಂದರೆ KS ಪೋಸ್ಟ್ಗಳ ಅರ್ಜಿಗಳನ್ನು ಕರೆಯಲಾಗಿದೆ. ಸೊ ಈ KS ಅಪ್ಲಿಕೇಶನ್ನು ಮತ್ತು ಹಾಗೆ ಇದರ ಜೊತೆಯಾಗಿ ಭೂಮಾಪಕರ ಹುದ್ದೆಗಳನ್ನು ಕೂಡ ಇಲ್ಲಿ ಬಿಡಲಾಗಿದೆ. ಸೊ ಆ ಹುದ್ದೆಗಳ ಅರ್ಜಿಯನ್ನು ಹೇಗೆ ಫಿಲಪ್ ಮಾಡಬೇಕು ಮತ್ತು ಅದರ ಒನ್ ಟೈಮ್ ರಿಜಿಸ್ಟ್ರೇಷನ್ ಅಂದರೆ OTR, ಈ OTR ಅನ್ನು ಹೇಗೆ ರಿಜಿಸ್ಟರ್ ಮಾಡಬೇಕು ಅದನ್ನು ಎಲ್ಲಿ ತಿಳಿಸ್ಕೊಡ್ತೀನಿ ನೋಡಿ. ಇಲ್ಲಿ ಜಸ್ಟ್ OTR ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು. ಓಕೆ, ಆಮೇಲೆ ಇಲ್ಲಿ ಮೊಬೈಲಲ್ಲಿ ತುಂಬೋದಿದ್ದರೆ ನೀವು ಒನ್ ಟೈಮ್ ಡೆಸ್ಕ್ಟಾಪ್ ಸೈಟ್ ಕನ್ಫರ್ಮ್ ಮಾಡ್ಕೋಬೇಕು. ಸೊ ಇಲ್ಲಿ ಏನಂದಿದ್ದಾರೆ, ಇಲ್ಲಿ ನೋಡ್ಬೋದು ನೀವು, ಕರ್ನಾಟಕ ಲೋಕಸೇವಾ ಆಯೋಗವು ಎಲ್ಲ ಹೊಸ ಅಧಿಸೂಚನೆಗಳಿಗಾಗಿ ಹೊಸ ವೆಬ್ ಅಪ್ಲಿಕೇಶನನ್ನು ಪ್ರಾರಂಭಿಸಿದೆ. ಸೊ ಅಭ್ಯರ್ಥಿಗಳು ಈ ವೆಬ್ಸೈಟ್ನಲ್ಲಿ ನೋಂದಾಯಿಸಲು ವಿನಂತಿಸಲಾಗಿದೆ. ಸೊ ನಮ್ಮ ಹಿಂದಿನ ವೆಬ್ಸೈಟ್ಗಳಲ್ಲಿ ನೋಂದಾಯಿಸಿದ ಅಭ್ಯರ್ಥಿಗಳು ಹೊಸ ವೆಬ್ಸೈಟ್ನಲ್ಲಿ ಮರು ನೋಂದಣಿ ಮಾಡಿಕೊಳ್ಳುವಂತೆ ಸೂಚಿಸಲಾಗಿದೆ. ತಿಳಿತಾ? ಈಗ ಆಲ್ರೆಡಿ KPSCಯಲ್ಲಿ ಈಗೊಮ್ಮೆ ಅಂದರೆ ಹಿಂದೆ ಹಳೆಯ ವೆಬ್ಸೈಟ್ನಲ್ಲಿ ಆಲ್ರೆಡಿ ಈಗ ರಿಜಿಸ್ಟರ್ ಮಾಡಿ ಏನೋ ಅಪ್ಲಿಕೇಶನ್ ಮಾಡಿರ್ತಾರಲ್ಲ, ಅದು ಇಲ್ಲಿ ಲೆಕ್ಕಕ್ಕೆ ಬರೋದಿಲ್ಲ. ಲೆಕ್ಕಕ್ಕೆ ಅಂದ್ರೇನು, ಮತ್ತು ಇಲ್ಲಿ ನಿಮ್ಮ ಪ್ರೊಫೈಲನ್ನು ಕ್ರಿಯೇಟ್ ಮಾಡಲಾಗುತ್ತದೆ. ಓಕೆ, ಇಲ್ಲಿ ನೀವೇನು ಮಾಡೋದಪ್ಪ ಅಂದ್ರೆ ಜಸ್ಟ್ ಇಲ್ಲಿ ನೀವು ಲಾಗಿನ್ ಆಲ್ರೆಡಿ ರಿಜಿಸ್ಟರ್ ಆಗಿದ್ರೆ ಲಾಗಿನ್ ಆಗ್ಬೋದು, ಇಲ್ಲಾಂದರೆ ನೀವು ರಿಜಿಸ್ಟ್ರೇಷನ್ ಮಾಡಲೇಬೇಕು. ಓಕೆ, ಈಗ ನಾವು ಇಲ್ಲಿ ಜಸ್ಟ್ ನೀವು ರಿಜಿಸ್ಟರ್ ಹೇಗೆ ಮಾಡೋದಂತ ಇಲ್ಲಿ ತಿಳಿಸ್ಕೊಡ್ತೀವಿ ನೋಡಿ. ಇಲ್ಲಿ ಕ್ಲಿಕ್ ಮಾಡಬೇಕು, ನ್ಯೂ ರಿಜಿಸ್ಟ್ರೇಷನ್. ಓಕೆ, ನ್ಯೂ ರಿಜಿಸ್ಟ್ರೇಷನ್ ಬತ್ತಾ. ಸೊ ಇಲ್ಲಿ ಏನು ಮಾಡೋದು, ಮೊಬೈಲ್ ನಂಬರ್ ಎಂಟ್ರಿ ಮಾಡಬೇಕು, ವೆರಿಫೈ ಮಾಡ್ಕೋಬೇಕು, OTP ಬರುತ್ತೆ. ಇಮೇಲ್ ID ಅಪ್ಲೈ ಮಾಡೋದು, ಇದು ಎಂಟರ್ ಮಾಡಬೇಕು. ಆಮೇಲೆ ಎಂಟರ್ ಮಾಡಿ ನಿಮ್ಮ ನ್ಯೂ ಪಾಸ್ವರ್ಡ್ ಮತ್ತು ಆ ಪಾಸ್ವರ್ಡನ್ನು ಕನ್ಫರ್ಮ್ ಮಾಡ್ಕೋಬೇಕು. ಇಲ್ಲಿ ಕ್ಯಾಪ್ಚಾವನ್ನು ಎಂಟರ್ ಮಾಡಿ ಸಬ್ಮಿಟ್ ಮಾಡಬೇಕು. ಪಾಸ್ವರ್ಡ್ ಹೇಗಿರಬೇಕಪ್ಪ ಅಂದ್ರೆ ಈ ಎಲ್ಲ ಫೀಚರ್ಸ್ಗಳನ್ನು ಹೊಂದಿರಬೇಕು. ಹೇಗೆ ಅಂದರೆ ಮಿನಿಮಮ್ 8 ಲೆಟರ್ಸ್ ಇರಬೇಕು, ಅಟ್ಲೀಸ್ಟ್ ಅಪ್ಪರ್ ಕೇಸ್ ಇರಬೇಕು. ಈಗ ಫಾರ್ ಎಕ್ಸಾಂಪಲು ರಾಮ ಅಂದರೆ R ಕ್ಯಾಪಿಟಲ್ ಬೇಕು, ಉಳಿಕಿದ್ದು ಸ್ಮಾಲ್ ಬೇಕು. ಓಕೆ, ಸೊ ರಾಮ 1 ಮಿನಿಟ್. ಈಗ ರಾಮ ಅಥವಾ ರಮೇಶ್. ಓಕೆ, ರಮೇಶ್ ಲೋವರ್ ಕೇಸ್ ಆಯಿತು. ಅಟ್ಲೀಸ್ಟ್ ಒನ್ ನಂಬರ್ ಅಂದರೆ 1 2 3. ಓಕೆ, ನೆಕ್ಸ್ಟ್ ಮಸ್ಟ್ ಕಂಟೈನ್ ಅಟ್ಲೀಸ್ಟ್ 1 ಸ್ಪೆಷಲ್ ಕ್ಯಾರೆಕ್ಟರ್. ಇದರಲ್ಲಿ ಯಾವುದಾದ್ರೂ #3 ಹೀಗೆ ಈ ಥರ ನೀವು ಕ್ರಿಯೇಟ್ ಮಾಡ್ಬೋದು. ತಿಳಿತಾ? ಇದೊಂದು ಕ್ರಿಯೇಟ್ ಆದಮೇಲೆ ನೆಕ್ಸ್ಟ್ ನಿಮ್ಮದೊಂದು ಪ್ರೊಫೈಲ್ ಓಪನ್ ಆಗುತ್ತೆ. ಇದು ಸೈನಪ್ ಮಾಡಿದ್ರೆ ಈ ಸೈನಪ್ ಮಾಡಿದ್ಮೇಲೆ ನಿಮ್ಮದೊಂದು ID ಅಥವಾ ನೀವು ಇಲ್ಲಿ ಏನು ಮಾಡ್ತೀರಿ, ನಿಮ್ಮ ಮೊಬೈಲ್ ನಂಬರ್ ಮತ್ತು ಇಮೇಲ್ ID ಕೊಟ್ಟು ಇದು ಸೈನಪ್ ಮಾಡ್ತೀರಿ. ಸೊ ನೆಕ್ಸ್ಟ್ ಏನಾಗುತ್ತೆ, ಓಕೆ, ಆಮೇಲೆ ಹಿಂದೆ ಬಂದೇವಾ, ಮತ್ತೆ ಹೋಗೋಣ. ಇಲ್ಲಿ ಈಗ ಆಲ್ರೆಡಿ ನಾನು ಸೈನಪ್ ಆಗಿದ್ದೀನಿ. ಸೊ ಅದು ನಿಮಗೆ ಫಿಲಪ್ ಮಾಡಿ ತೋರಿಸಲಿಲ್ಲ. ಓಕೆನಾ, ಈಗ ಇಲ್ಲಿ ಒನ್ ಟೈಮ್ ರಿಜಿಸ್ಟ್ರೇಷನ್ ಆಯಿತಾ.
ಸೊ ನೀವು ಇಲ್ಲಿ ಏನು ಮಾಡಬೇಕು, ಲಾಗಿನ್ ಮಾಡಬೇಕು. ಇಲ್ಲಿ ಲಾಗಿನ್ ಆದಮೇಲೆ ಇಲ್ಲಿ ಲಾಗಿನಲ್ಲಿ ಏನಿರುತ್ತೆ, ನಿಮ್ಮದು ಯೂಸರ್ ನೇಮ್ ಅಂದರೆ ಮೊಬೈಲ್ ನಂಬರ್, ಇಮೇಲ್ ಐ ಡಿ, ಎನ್ರೋಲ್ಮೆಂಟ್ ನಂಬರ್ ಬರುತ್ತೆ. ಆ ಒಂದು ಕೀಗಳ ಮುಖಾಂತರ ಮತ್ತು ಪಾಸ್ವರ್ಡ್ ಮತ್ತು ಈ ಕ್ಯಾಪ್ಚಾ ಮುಖಾಂತರ ಸೈನ್ ಇನ್ ಆಗಬೇಕು ನೀವು. ಇಷ್ಟೇ. ಸೈನ್ ಇನ್ ಆದಮೇಲೆ ನಿಮಗೆ ಒಂದು ನೆಕ್ಸ್ಟ್ ಪೇಜ್ ಕಾಣುತ್ತೆ. ಯಾವ ಪೇಜ್ಪ ಅಂದ್ರೆ, ವೇಟ್ ಮಾಡಿ, ನಿಮಗೆ ಲಾಗಿನ್ ಆದಮೇಲೆ ಈ ಥರದೊಂದು ಮೇಲೆ ಒಂದು ಪಾಪಪ್ ವಿಂಡೋ ಓಪನ್ ಆಗುತ್ತೆ. KPSC ಉದ್ಯೋಗ ಅಂದರೆ ಈ ಒಂದು ಸೂಚನೆಗಳನ್ನು ನೀವು ಇಲ್ಲಿ ಐ ಹ್ಯಾವ್ ರೆಡ್ ದ ಇನ್ಸ್ಟ್ರಕ್ಷನ್ ಅಂತ ಗೋ ಅಂತ ಕ್ಲಿಕ್ ಮಾಡಬೇಕು. ಓಕೆ, ನೆಕ್ಸ್ಟ್ ಗೋ. ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ವಿದ್ಯಾರ್ಥಿ ವಿವರಗಳನ್ನು PUC ಮತ್ತು ನಂತರದ ವಿದ್ಯಾರ್ಥಿ ವಿವರಗಳನ್ನು ದಿನಾಂಕ 2/3/2024 ಅಂದರೆ ಇದೇ ಮಾರ್ಚ್ 2 ಒಳಗೆ ಪ್ರೊಫೈಲ್ ಭರ್ತಿ ಮಾಡಿಕೊಂಡಿದ್ದಲ್ಲಿ PUC ನಂತರದ ವಿದ್ಯಾರ್ಥಿಗಳನ್ನು ಡಿಲೀಟ್ ಮಾಡಿ ಮತ್ತೊಮ್ಮೆ ಭರ್ತಿ ಮಾಡಿಕೊಂಡು ಮುಂದುವರಿಯುವಂತೆ ಸೂಚಿಸಲಾಗಿದೆ. ತಿಳಿತಾ? ನೆಕ್ಸ್ಟ್ ಇಲ್ಲಿ ಓಕೆ ಅಂತ ಕ್ಲಿಕ್ ಮಾಡಬೇಕು. ನೀವು ಇಲ್ಲಿ ನೋಡ್ಬೋದು ಯಾವ ಒಂದು ಎಕ್ಸಾಮಿನೇಷನ್ಗೆ ಯಾವ್ಯಾವ ಏನೇನು ಅದಾವೆಲ್ಲ ನೋಡಿರಿ. ಭೂಮಾಪಕರ ಕರೆದಿದ್ದಾರೆ ಮತ್ತು ಗೆಜೆಟೆಡ್ ಪ್ರೊಫೆಷನಲ್ ಗ್ರೂಪ್ A B ಈ ಒಂದು 2 ಹುದ್ದೆಗಳಿಗೆ ಒನ್ ಟೈಮ್ ರಿಜಿಸ್ಟ್ರೇಷನ್ ಹೇಗೆ ಮಾಡಬೇಕಂತ ಇಲ್ಲಿ ತಿಳಿಸ್ಕೊಡ್ತೀನಿ. ಓಕೆ, ಇದು ಈ ಥರ ಎಲ್ಲ ಒಂದು KPSCಯ ಎಲ್ಲ ಒಂದು ಹುದ್ದೆಗಳಿಗೂ ಇದು ಅನ್ವಯವಾಗುತ್ತಾ. ಓಕೆನಾ? ಓಕೆ, ನೆಕ್ಸ್ಟ್ ಈಗ ನಾವು ನಮ್ಮದು ಪ್ರೊಫೈಲನ್ನು ಪೈಲ ಕಂಪ್ಲೀಟ್ ಮಾಡಬೇಕು. ಆ ಪ್ರೊಫೈಲನ್ನು ಕಂಪ್ಲೀಟ್ ಮಾಡಲಿಕ್ಕೆ ನೀವಿಲ್ಲಿ ಏನು ಮಾಡಬೇಕಪ್ಪ, ಪರ್ಸ್ನಲ್ ವೈಯಕ್ತಿಕ, ಎಜುಕೇಷ್ನಲ್ ಡೀಟೇಲ್ಸ್, ರಿಸರ್ವೇಷನ್ ಡೀಟೇಲ್ಸ್, ಎಕ್ಸ್ಪೀರಿಯನ್ಸ್ ಡೀಟೇಲ್ಸ್ ಮತ್ತು ಅದರ್ ಡೀಟೇಲ್ಸ್ ಇವೆಲ್ಲವನ್ನು ಒಂದೊಂದಾಗಿ ಇಲ್ಲಿ ಫಿಲಪ್ ಮಾಡಿ ಮುಂದೆ ಸಾಗಬೇಕು. ಓಕೆನಾ? ಈಗ ಫಸ್ಟು ವೈಯಕ್ತಿಕ ನೋಡೋಣ. ಇಲ್ಲಿ ವೈಯಕ್ತಿಕ ಡೀಟೇಲ್ಸ್ ಅಂದ್ರೇನು, ಬೇಸಿಕ್ ಡೀಟೇಲ್ಸ್ ಇರುತ್ತೆ. ಏನೆಲ್ಲ ಬೋರ್ಡ್ ಟೈಪ, 10th SSC ಏನದಾವ ಟೈಪ ಇದು ಮಾಡಬೇಕು. ಆಮೇಲೆ ನಿಮ್ಮ ಒಂದು ಎನ್ರೋಲ್ಮೆಂಟ್ ನಂಬರ್ ಬರುತ್ತಾ, ನಿಮ್ಮ 10th ರಿಜಿಸ್ಟ್ರೇಷನ್ ನಂಬರ್ ಬೇಕು. ಆಮೇಲೆ ಅಪ್ಲಿಕಂಟ್ ನೇಮ್ ಎಂಟ್ರ್ ಮಾಡಬೇಕು, ಫಾದರ್ ನೇಮ್, ಮದರ್ ನೇಮ್, ಜೆಂಡರ್, ಡೇಟ್ ಆಫ್ ಬರ್ತ್ ಇವೆಲ್ಲವನ್ನ ಕೇಳ್ತಾರೆ. ನೆಕ್ಸ್ಟ್ ಇದೇ ರೀತಿ ನೋಡ್ರಿ ಇಲ್ಲಿ ನೆಕ್ಸ್ಟ್ ಹುಟ್ಟಿದ ದಿನಾಂಕ, ಮೊಬೈಲ್ ನಂಬರು, ಇಮೇಲ್ ಐ ಡಿ, ಸ್ಪೌಸ್ ನೇಮು ಅಂತ ಅಲ್ಟರ್ನೇಟ್ ನಂಬರು, ಅಲ್ಟರ್ನೇಟ್ ಇಮೇಲ್ ಐ ಡಿ ಇವೆಲ್ಲವನ್ನು ಎಂಟ್ರ್ ಮಾಡಬೇಕು. ಓಕೆನಾ? ಇಲ್ಲಿ ನೆಕ್ಸ್ಟು ಐಡೆಂಟಿಟಿ ಪ್ರೂಫ್ ಡೀಟೇಲ್ಸನ್ನು ಎಂಟ್ರಿ ಮಾಡಬೇಕು. ನ್ಯಾಷನಾಲಿಟಿ, ಐಡೆಂಟಿಟಿ ಟೈಪು ಯಾವುದು, ಪ್ಯಾನ್ ಕಾರ್ಡು, ವೋಟರ್ ಐ ಡಿ, ಎನಿಥಿಂಗ್ ಆ ಒಂದು ಐ ಡಿ ನಂಬರ್ ಇಲ್ಲಿ. ಓಕೆನಾ? ನೆಕ್ಸ್ಟ್ ಫೋಟೋ, ಇಲ್ಲಿ ಫೋಟೋನ ಸೆಲೆಕ್ಟ್ ಮಾಡ್ಕೋಬೇಕು. 50 to 200 KB ಇರಬೇಕು. ಸಿಗ್ನೇಚರ್ ಚೂಸ್ ಮಾಡಬೇಕು. ಆಮೇಲೆ 52 ಇದು ಕೂಡ ಮ್ಯಾಕ್ಸಿಮಮ್ 50 KB, 50 70 KB ಇರಬೇಕು. ಓಕೆನಾ? ನೆಕ್ಸ್ಟು ನಿಮ್ಮೊಂದು ಐ ಡಿ ಪ್ರೂಫನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕು. ಆಮೇಲೆ ಪರ್ಮನೆಂಟ್ ಅಡ್ರೆಸ್ ಡೀಟೇಲ್ಸ್ ಯಾವುದು, ಸ್ಟೇಟು, ಡಿಸ್ಟಿಕ್ಕು, ತಾಲೂಕಾ, ಪರ್ಮನೆಂಟ್ ಅಡ್ರೆಸ್ ಲೈನು ಇವೆಲ್ಲವನ್ನು ಎಂಟ್ರ್ ಮಾಡಬೇಕು. ಇದೇ ರೀತಿ ಕರೆಸ್ಪಾಂಡೆನ್ಸ್ ಅಡ್ರೆಸ್ ಕೂಡ ಸೇಮ್ ಆಗಿ ನೀವು ಎಂಟ್ರಿ ಮಾಡಬೇಕು. ನೆಕ್ಸ್ಟು ಹೌದಾ, ತಾಲೂಕಾ ಇತ್ತು, ಪರ್ಮನೆಂಟ್ ಅಡ್ರೆಸ್ ಲೈನ್ ಇತ್ತು. ಓಕೆನಾ? ಆಮೇಲೆ ಪಿನ್ ಕೋಡ್ ಎಂಟ್ರಿ ಮಾಡಬೇಕು. ಈ ಒಂದು ವಿಳಾಸ ಸೇಮ್ ಖಾಯಂ ಇತ್ತಂದ್ರೆ ಇಲ್ಲಿ ಟಿಕ್ ಮಾರ್ಕ್ ಮಾಡಬೇಕು. ಓಕೆನಾ? ನೆಕ್ಸ್ಟು ಈಗ ನಮ್ಮದು ಸೇಮ್ ಇದೆ, ಅದಕ್ಕೆ ನಾನು ಟಿಕ್ ಮಾರ್ಕ್ ಮಾಡ್ತೀನಿ. ಆಮೇಲೆ ನೀವು ಹೈಟು, ವೇಟು, ಚೆಸ್ಟು, ಡಿಸ್ಟೆಂಟ್ ವಿಷನು, ನಿಯರ್ ವಿಷನು, ಸಪೋರ್ಟಿಂಗ್ ಡಾಕ್ಯುಮೆಂಟು ಇವೆಲ್ಲವನ್ನ ಇಲ್ಲಿ ಅಪ್ಲೋಡ್ ಮಾಡಬೇಕು. ನೀವು ನೋಡ್ಬೋದು, ಇದಕ್ಕಿಂತ ಮುಂಚೆ KPSCಯ ಓಕೆನಾ, ಇದಕ್ಕಿಂತ ಮುಂಚೆ KPSC ಎಕ್ಸಾಮನ್ನು ಅಟೆಂಡ್ ಮಾಡಿದರೆ ಎಸ್ಸು ಇಲ್ಲಾಂದರೆ
ನೋ ಅಂತ ಕ್ಲಿಕ್ ಮಾಡಬೇಕು. ಎಸ್ ಅಂತ ಕ್ಲಿಕ್ ಮಾಡಿದ್ರೆ ಏನು ಬರುತ್ತಾ, ಆ ಒಂದು ಎಕ್ಸಾಮ್ದು ಒಂದು ರಿಕ್ರೂಟ್ಮೆಂಟ್ ಇದ್ರದ್ದು ಏನು ಇಲ್ಲಿ ಆ ನೋಟಿಫಿಕೇಷನ್ ನಂಬರನ್ನಲ್ಲಿ ಎಂಟ್ರ್ ಮಾಡಬೇಕು ನೀವು. ಮತ್ತು ಆ ಒಂದು ನೋಟಿಫಿಕೇಷನ್ ನಂಬರ್ದು ರಿಜಿಸ್ಟ್ರೇಷನ್ ನಂಬರ್ ಇದ್ದರೆ ಆ ರಿಜಿಸ್ಟ್ರೇಷನ್ ನಂಬರನ್ನು ಇಲ್ಲಿ ಎಂಟರ್ ಮಾಡಬೇಕು. ಇಲ್ಲಾಂದರೆ ನೋ ಅಂತ ಕ್ಲಿಕ್ ಮಾಡಬೇಕು. ಓಕೆನಾ. ನೆಕ್ಸ್ಟು ಇಲ್ಲಿ KS ಹುದ್ದೆಗಳಿಗೆ ಒಂದು ಅಪಿಯರ್ ಆಗಿದ್ದರೆ ಎಸ್ಸು, ಇಲ್ಲಾಂದರೆ ನೋ. ನೆಕ್ಸ್ಟ್ ಆಮೇಲೆ ಇಲ್ಲಿ ನೀವು ನಿಮ್ಮ ಒಂದು ಎಲ್ಲ ಮಾಹಿತಿಗಳನ್ನು ಸೇವ್ ಮಾಡಿ ನೆಕ್ಸ್ಟ್ ಅಂತ ಇಲ್ಲಿ ಕ್ಲಿಕ್ ಮಾಡಬೇಕು. ಇಲ್ಲಿ ನೆಕ್ಸ್ಟ್ ಮಾಡೋಣ, ಸೇವ್ ಮಾಡಿ. ಓಕೆ. ನೆಕ್ಸ್ಟ್ ಇಲ್ಲಿ ಎಜುಕೇಷ್ನಲ್ ಕ್ವಾಲಿಫಿಕೇಷನ್, ವೈಯಕ್ತಿಕ ಆದಮೇಲೆ ಎಜುಕೇಷ್ನಲ್ ಕ್ವಾಲಿಫಿಕೇಷನ್ ಬರ್ತದೆ. ಇಲ್ಲಿ ನೀವು ಆಲ್ರೆಡಿ 10th ಏನು ಇದು ಮಾಡಿರ್ತಾರಲ್ಲ 10th ಫಿಲಪ್ ಮಾಡಬೇಕು. ಆಮೇಲೆ 12th ನಿಮ್ದು, ಆಮೇಲೆ ಡಿಗ್ರಿ, ಮಾಸ್ಟರ್ ಡಿಗ್ರಿ, ಓಕೆ, ನಿಮ್ದು ಏನು ಹೈಯರ್ ಎಜುಕೇಷನ್ ಆಗಿರ್ತದೆ ಅದನ್ನು ಫಿಲಪ್ ಮಾಡಬೇಕು. ಇಲ್ಲಿ ನೋಡಿ, ಇಲ್ಲಿ 10th SSLC 10th NIOS KOS ಈ ಒಂದು ವಿಧಗಳನ್ನೆಲ್ಲ ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟು ನಿಮ್ಮದು SSLC 10th ಅಥವಾ ಈ ಥರದ ನೋಂದಣಿ ಸಂಖ್ಯೆ, ಆಮೇಲೆ ಸ್ಕೂಲ್ ನೇಮು, ಆಮೇಲೆ ನಿಮ್ಮ ರಾಜ್ಯದ ಹೆಸರು, ಆಮೇಲೆ ನೇಮ್ ಆಫ್ ದಿ ಬೋರ್ಡು, ರಿಸಲ್ಟು, ಮಾರ್ಕ್ಸ್ ಟೈಪು, ಮಾರ್ಕ್ಸ್ ಆರ್ CGPA ಅದನ್ನು ಎಂಟ್ರಿ ಮಾಡಬೇಕು. ಮಾರ್ಕ್ಸ್ ಇದ್ದರೆ ಇಲ್ಲಿ ಎಷ್ಟು ಸೆಕ್ಯೂರ್ಡ್ ಅಂಕಗಳು ಮತ್ತು ಪಡೆದ ಅಂಕಗಳು ಇದನ್ನಲ್ಲಿ ಎಂಟ್ರಿ ಮಾಡಬೇಕು. ಓಕೆನಾ. ನೆಕ್ಸ್ಟು ಆಮೇಲೆ ಪರ್ಸೆಂಟೇಜ್ ಆಯಿತು. ಆಮೇಲೆ ನಿಮ್ಮದು 10th ಆಗಿದ್ದರೆ 10th ಒಂದು ಫೈಲನ್ನು ಇಲ್ಲಿ ಅಟ್ಯಾಚ್ ಮಾಡಬೇಕು. ನೀವು ಅಟ್ಯಾಚ್ ಮಾಡಿ ಇಲ್ಲಿ ಸೇವ್ ಅಂತ ಕ್ಲಿಕ್ ಮಾಡಬೇಕು. ಆಮೇಲೆ ಸೇವ್ ಆಗುತ್ತೆ. ಆಮೇಲೆ ಅಪ್ಲಿಕೆಂಟ್ ಕ್ವಾಲಿಫಿಕೇಷನ್ ಡೀಟೇಲ್ಸಲ್ಲಿ ನಿಮ್ಮದು ಇಲ್ಲಿ ಕೆಳಗಡೆ SSLC, ಓಕೆ, SSLC, ನೇಮ್ ಆಫ್ ದಿ ಡಿಗ್ರಿ, ನೇಮ್ ಆಫ್ ದಿ ಬೋರ್ಡ್ ಇಲ್ಲೆಲ್ಲ ಎಂಟ್ರಿ ಹಾಕೋತಾ ಹೋಗುತ್ತಾ. ಈಗ ಆಲ್ರೆಡಿ ಇನ್ನೊಂದು ವಿಶೇಷ ಏನಪ್ಪ ಅಂತಂದ್ರೆ, ಇಲ್ಲಿ ಬನ್ನಿ ಕೆಳಗಡೆ ನೋಡೋಣ. ಈಗ ಆಲ್ರೆಡಿ ಯಾರು ಅಪ್ಲೈ ಮಾಡಿರಿ, ಯಾರೋ ಒಂದು ನಿಮ್ಮದೊಂದು ಪ್ರೊಫೈಲನ್ನು ಕ್ರಿಯೇಟ್ ಮಾಡಿರಿ, ಈಗ ನಾವು ಆಲ್ರೆಡಿ ಮಾಡಿದ್ದೆ. ಸೊ ಈಗೇನಿದೆಯಪ್ಪ ಅಂದ್ರೆ ಇಲ್ಲಿ ಹೊಸದಾಗಿ ನಿಯಮ, ಈ 12th ಮತ್ತು ಗ್ರ್ಯಾಜುಯೇಟು ಇದೇನಿದೆಯಲ್ಲ ಇದನ್ನು ಡಿಲೀಟ್ ಮಾಡಿ. ಇಲ್ಲಿ ಮುಂದೆ ಡಿಲೀಟ್ ಆಪ್ಷನ್ ಅಂತ ಇರುತ್ತೆ, ಡಿಲೀಟ್ ಅಥವಾ ಎಡಿಟ್ ಅಂತ ಆಪ್ಷನ್ ಇರುತ್ತೆ. ಅಲ್ಲಿ ನೀವು ಎರಡೂ ಡಿಲೀಟನ್ನು ಮಾಡಿ ಮತ್ತು PUC ಮತ್ತು ನಿಮ್ಮ ಗ್ರ್ಯಾಜುಯೇಟ್ ಅಥವಾ ನಿಮ್ಮದು ಒಂದು ಏನೋ ಉಚ್ಚ ಶಿಕ್ಷಣ ಏನಾದಲ್ಲ ಅದನ್ನು ಇಲ್ಲಿ ಎಂಟರ್ ಮಾಡಿ ಸೇವ್ ಮಾಡ್ಕೋಬೇಕು. 10th ಏನು ಪರವಾಗಿಲ್ಲ, 10th ಇದು ಫಿಕ್ಸ್ ಇರುತ್ತೆ. ಸೊ ಇದನ್ನು ಇಲ್ಲಿ ಡಿಲೀಟ್ ಮಾಡಿ ನೀವು ಮುಂದುವರಿಬೇಕು. ಓಕೆನಾ. ಡಿಲೀಟ್ ಮಾಡಿ ಎಂಟರ್ ಮಾಡಿ ಸೇವ್ ಮಾಡಿ ಮುಂದುವರಿಬೇಕು. ತಿಳಿತಾ. ಈಗ ನಾವು ಡಿಲೀಟ್ ಮಾಡಿ ಸೇವ್ ಮಾಡೋಣ. ಈಗ ವಿದ್ಯಾರ್ಥಿಗಳೇ ಇಲ್ಲಿ ನೋಡ್ಬೋದು ಎಡಿಟ್, ಏನಾದರೂ ಎಡಿಟ್ ಇದ್ದರೆ ಎಡಿಟ್ ಮಾಡ್ಬೋದು, ಎಡಿಟ್ ಅಥವಾ ಡಿಲೀಟ್ ನೋಡಿ. ಇದನ್ನು ಈಗ ಡಿಲೀಟ್ ಮಾಡಿ ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೇಕು. ಸೊ ಇಲ್ಲಿ ನಾವು ಡಿಲೀಟ್ ಮಾಡೋಣ ಇದನ್ನು. ಇಲ್ಲಿ ನೆಕ್ಸ್ಟ್ ನೀವು ಇಲ್ಲಿ ನೋಡ್ಬೋದು, ಈಗ 10th ಆಯಿತು. ಈಗ ನೆಕ್ಸ್ಟ್ 12th PUCಯನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದು. ಇಲ್ಲಿ ಅದರ್ ಸ್ಟೇಟ್ ಬೋರ್ಡ್ ಅಂದರೆ ನಿಮ್ದು ಯಾವುದು ಸ್ಟೇಟ್ ಬೋರ್ಡ್ ಇದೆ, ಇದು ಕರ್ನಾಟಕ ಇದ್ರೆ ಕರ್ನಾಟಕ, ಓಕೆನಾ. ಆಮೇಲೆ CBSE, ICSE, ಅದರ್ ಸ್ಟೇಟ್ ಬೋರ್ಡು, ನಿಮ್ದು ಯಾವ್ದು ಸ್ಟೇಟ್ ಬೋರ್ಡ್ ಇರುತ್ತೆ ಅದು ಸೆಲೆಕ್ಟ್ ಮಾಡ್ಕೋಬೇಕು. ಓಕೆ. ನೆಕ್ಸ್ಟ್ PUC ರಿಜಿಸ್ಟ್ರೇಷನ್ ನಂಬರ್, ಕಾಲೇಜ್ ನೇಮ್, ಸ್ಟೇಟ್, ಕೋರ್ಸ್ ಕಾಂಬಿನೇಷನ್. ಈಗ ಫಾರ್ ಎಕ್ಸಾಂಪಲು ನೀವು ಇಲ್ಲಿ ಸ್ಟೇಟ್, ಈಗ ಫಾರ್ ಎಕ್ಸಾಂಪಲ್ ಸ್ಟೇಟ್ ಏನಪ್ಪ ಕರ್ನಾಟಕ ಹೊಡೆದ್ರೆ ತಿಳ್ಕೊರಿ. ಆಮೇಲೆ ಕರ್ನಾಟಕದಲ್ಲಿ ಕೋರ್ಸ್ ಯಾವುದು, ಸೈನ್ಸಾ. ನೆಕ್ಸ್ಟು ಕೋರ್ಸ್ ಕಾಂಬಿನೇಷನ್ ಏನು, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಮ್ಯಾಥಮೆಟಿಕ್ಸ್, ಬಯಾಲಜಿ, ಇವು ಏನದಾವು ಎಲ್ಲ ಅವು ತಗೋಬೇಕು. ಓಕೆನಾ. ನೆಕ್ಸ್ಟ್ ರಿಸಲ್ಟು, ಮಾರ್ಕ್ಸ್ ಟೈಪು, ಓವರಾಲ್ ಸೆಕ್ಯೂರ್ಡ್ ಒಂದು ಮಾರ್ಕ್ಸು. ಹೀಗೆ ಇದನ್ನೆಲ್ಲ ಮಾಡಿ ನಿಮ್ಮ ಒಂದು ಆ ಎಜುಕೇಷ್ನಲ್ ಕ್ವಾಲಿಫಿಕೇಷನ್ದು ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಿ ಆಮೇಲೆ ಸೇವನ್ನು ಇಲ್ಲಿ ಕೊಟ್ಟಾಗ ಏನಾಗುತ್ತಾ, ಇಲ್ಲಿ ಕೆಳಗಡೆ
ಇದು ಬಂದು ಸೇವ್ ಆಗುತ್ತಾ. ನೆಕ್ಸ್ಟು ಇದಾದಮೇಲೆ ಡಿಗ್ರಿದು ಅಂದರೆ ನಿಮ್ಮ ಒಂದು ಪದವಿ ಆಗಲಿ ಪದವ್ಯುತ್ತರವಾಗಲಿ ಅಂದರೆ ಈ ಒಂದು ಡಿಗ್ರಿ ಮತ್ತು ಮಾಸ್ಟರ್ ಡಿಗ್ರಿ ಈ ಒಂದು ನಿಮ್ಮ ಒಂದು ಉನ್ನತ ಶಿಕ್ಷಣ ಎಲ್ಲಿ ಮಟ್ಟ ಆಗಿತ್ತಲ್ಲ ಆ ಒಂದು ಎಲ್ಲ ಒಂದು ಶೈಕ್ಷಣಿಕ ವಿವರಗಳನ್ನು ನೀವು ಇಲ್ಲಿ ಫಿಲಪ್ ಮಾಡಬೇಕು. ಓಕೆನಾ. ನೆಕ್ಸ್ಟು ರಿಸರ್ವೇಷನ್ ಡೀಟೇಲ್ಸ್ ಬರುತ್ತೆ. ಮೀಸಲಾತಿ ವಿವರಗಳು. ಆರ್ ಯು ಕ್ಲೇಮಿಂಗ್ ರಿಸರ್ವೇಷನ್? ನಿಮಗೆ ರಿಸರ್ವೇಷನ್ ಇದ್ದರೆ ನೀವು ಎಸ್ ಅಂತ ಮಾಡಬೇಕು, ಇಲ್ಲಾಂದ್ರೂ ಎಸ್ ಇದ್ದರೆ ನಿಮ್ಮ ಒಂದು ಕ್ಯಾಟಗರಿ ಯಾವುದಿದೆ ಅಂತ ಫಿಲಪ್ ಮಾಡಬೇಕು. ನೆಕ್ಸ್ಟು ರಿಸರ್ವೇಷನ್ ಕ್ಯಾಟಗರಿ ಟೈಪು ಈಗ ಆಲ್ರೆಡಿ ನಮ್ಮದು ಜನರಲ್ ಇದೆ. ನೆಕ್ಸ್ಟು ಎಕ್ಸ್ ಸರ್ವಿಸ್ ಮ್ಯಾನ್, ಎಸ್ ಇದ್ದರೆ ಎಸ್, ನೋ ಇದ್ದರೆ ನೋ. ನೆಕ್ಸ್ಟು ನೀವು ಯುದ್ಧ ಅಥವಾ ಯುದ್ಧದಂಥ ಕಾರ್ಯಾಚರಣೆಯಲ್ಲಿ ಮಡಿದ ಅಥವಾ ಶಾಶ್ವತ ಅಂಗವಿಕಲತೆ ಹೊಂದಿದ ಸೈನಿಕರ ಅವಲಂಬಿತರೆ, ಇದಕ್ಕೆ ಸಂಬಂಧಿಸಿದರೆ ಎಸ್ಸು, ಇಲ್ಲಾಂದರೆ ನೋ. ನೆಕ್ಸ್ಟ್ ಆರ್ ಯು ಕ್ಲೇಮಿಂಗ್ ರೂರಲ್ ರಿಸರ್ವೇಷನ್? ರೂರಲ್ ನೀವು ಗ್ರಾಮೀಣ ಇದ್ದರೆ ಎಸ್ ಅಂತ ಕ್ಲಿಕ್ ಮಾಡಬೇಕು. ಎಸ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಈ ಥರದ್ದೊಂದು ನಿಮ್ಮದೊಂದು ಚೂಸ್ ಅಪ್ಲಿಕೇಶನ್ ಅಂತ ಅಥವಾ ಚೂಸ್ ಫೈಲ್ ಅಂತ ಒಂದಿಲ್ಲಿ ಇದು ಬರುತ್ತೆ, ಐಕಾನ್ ಲಿಂಕ್ ಬರುತ್ತೆ. ನೀವು ಅದನ್ನು ಚೂಸ್ ಮಾಡಿ ಆ ಒಂದು ರೂರಲ್ ರಿಸರ್ವೇಷನ್ದು ಒಂದು ಫಾರ್ಮನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕು. ನೆಕ್ಸ್ಟ್ ನೀವು ಯೋಜನಾ ನಿರಾಶ್ರಿತ ಅಭ್ಯರ್ಥಿ ಇದ್ದರೆ ಅದು ಕೂಡ ಇಲ್ಲಿ ಅಪ್ಲೋಡ್ ಮಾಡಬೇಕು. ನೆಕ್ಸ್ಟ್ ನೀವು ಆರ್ ಯು ಕ್ಲೇಮಿಂಗ್ ದ ಕನ್ನಡ ಮೀಡಿಯಮ್ ಸ್ಟೂಡೆಂಟ್? ಎಸ್ ಇದ್ದರೆ ಇಲ್ಲಿ ಫೈಲನ್ನು ಚೂಸ್ ಮಾಡಿ ಸಬ್ಮಿಟ್ ಮಾಡಬೇಕು. ನೆಕ್ಸ್ಟ್ ಆರ್ ಯು ಕ್ಲೇಮಿಂಗ್ ಹೈದರಾಬಾದ್ ಕರ್ನಾಟಕ ಅಂದರೆ ಕಲ್ಯಾಣ ಕರ್ನಾಟಕ. ಓಕೆನಾ. ಕಲ್ಯಾಣ ಕರ್ನಾಟಕ ಇದ್ದರೆ ಎಸ್, ಇಲ್ಲಾಂದ್ರೆ ನೋ. ಅವು ಯಾವ್ಯಾವ ನೀವು ಮೀಸಲಾತಿಯನ್ನು ಕೊಡ್ತಿರಲಿಲ್ಲ ಆಯಾ ಆ ಒಂದು ಮೀಸಲಾತಿಗೆ ಅನುಗುಣವಾಗಿ ನೀವು ನಿಮ್ಮ ಒಂದು ಪ್ರಮಾಣ ಪತ್ರಗಳನ್ನು ತೆಗೆದಿಟ್ಟುಕೊಂಡು ಸ್ಕ್ಯಾನ್ ಮಾಡಿ ಅದನ್ನು ಅಪ್ಲೋಡ್ ಮಾಡತಕ್ಕದ್ದು. ಓಕೆನಾ. ಮಸ್ಟ್ ಆ್ಯಂಡ್ ಶುಡ್ ನೀವು ಎಸ್ ಅಂತ ಅಂದು ಆಮೇಲೆ ಅಪ್ಲೋಡ್ ಮಾಡದೇ ಇರಬಾರ್ದು. ಎಸ್ ಅಂತ ಅಂದಮೇಲೆ ನೀವು ಆ ಒಂದು ರಿಸರ್ವೇಷನ್ ಅನುಗುಣವಾಗಿ ಆ ಒಂದು ಮೀಸಲಾತಿ ಅನುಗುಣವಾಗಿ ನೀವು ಒಂದು ಇಲ್ಲಿ ಅಪ್ಲೋಡ್ ಮಾಡಲೇಬೇಕು. ಆರ್ ಯು ಗೌರ್ಮೆಂಟ್ ಎಂಪ್ಲಾಯಿ? ಎಷ್ಟಿದ್ರೆ ಎಸ್ಸು, ಇಲ್ಲಾಂದರೆ ನೋ. ಓಕೆನಾ. ನೆಕ್ಸ್ಟ್ ಆರ್ ಯು ಡಿಫ್ರೆಂಟ್ಲಿ ಏಬಲ್ಡ್ ಪರ್ಸನ್? ಎಸ್ ಇದ್ದರೆ ಎಸ್ಸು, ಇಲ್ಲಾಂದರೆ ನೋ. ಓಕೆನಾ. ನೆಕ್ಸ್ಟು ಇದೆಲ್ಲ ಸೇವ್ ಮಾಡಿ ಆಮೇಲೆ ನೆಕ್ಸ್ಟನ್ನು ಮಾಡಬೇಕು. ನೆಕ್ಸ್ಟ್ ಮಾಡೋಣ. ನೆಕ್ಸ್ಟು ಆಮೇಲೆ ಇಲ್ಲಿ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಡೀಟೇಲ್ಸ್, ಕೆಲಸದ ಅನುಭವಗಳನ್ನು ಇಲ್ಲಿ ನೀವು ಒಂದು ಹಂಚಿಕೊಳ್ಬೇಕಿಲ್ಲ. ನಿಮ್ಮದು ಕೆಲಸದ ಅನುಭವ ಇದ್ದರೆ ನೀವು ಏನಾದರೂ ಫಿಲ್ ಅಪ್ ಮಾಡಬೇಕು, ಇಲ್ಲಾಂದರೆ ನೋ ಅಂತ ಅಂದು ಸೇವ್ ಮಾಡಬೇಕು. ಎಸ್ ಅಂದರೆ ನಿಮ್ಮದು ಯಾವುದಿದೆ, ಯಾವ ಹುದ್ದೆ, ಯಾವ ಒಂದು ಸಂಸ್ಥೆ ಹೆಸರು ಎಲ್ಲವನ್ನು ಇಲ್ಲಿ ಫಿಲ್ ಮಾಡಲೇಬೇಕು. ಇಲ್ಲ ಅಂದರೆ ನೋಡಿರಿ ಇಲ್ಲಿ ಇವೆಲ್ಲ ಒಂದು ಸಂಸ್ಥೆ ಹೆಸರು, ಎಷ್ಟು ವರ್ಷ ಮಾಡಿದ್ರೆ ಎಷ್ಟೆಲ್ಲ ಅದನ್ನೆಲ್ಲ ಫಿಲಪ್ ಮಾಡಬೇಕು, ಇಲ್ಲಾಂದರೆ ನೋ ಅಂತ ಫಿಲಪ್ ಮಾಡಬೇಕು. ಆಮೇಲೆ ಕೊನೆಯದಾಗಿ ಅದರ್ ಡೀಟೇಲ್ಸ್ ಅಂತ ಬರುತ್ತೆ. ಹ್ಯಾವ್ ಯು ಬಿನ್ ಕನ್ವಿಕ್ಟೆಡ್ ಇನ್ ಎನಿ ಕ್ರಿಮಿನಲ್ ಕೇಸಸ್? ನೋ. ವೆದರ್ ಕರೆಂಟ್ಲಿ ಡಿವಾರ್ಡ್ ಆರ್ ಬ್ಲ್ಯಾಕ್ ಲಿಸ್ಟೆಡ್? ನೋ. ಓಕೆ. ಈಗ ನಾರ್ಮಲಾಗಿ ಇದೇನು ಯಾರಿಗೆ ಸಂಬಂಧಿಸಿರಲ್ಲ, ಸಂಬಂಧಿಸಿದರೆ ನೀವೇನಾದರೂ ಈ ಥರ ಒಂದು ಈ ಶಿಕ್ಷೆಗೆ ಅಥವಾ ಡಿಬಾರ್ ಆಗಿದ್ದರೆ ನೀವು ಅಲ್ಲಿ ನಿಮ್ಮ ಒಂದು ಸಂಬಂಧಪಟ್ಟ ಒಂದು ಆಯ್ಕೆಯನ್ನು ಚೂಸ್ ಮಾಡ್ಬೋದು. ನೆಕ್ಸ್ಟ್ ಏನು ಕೇಳುತ್ತೆ ಇಲ್ಲಿ, ನೋಟ್ ಈ ಆಯ್ಕೆಯು ಹ್ಯಾವ್ ಯು ಪಾಸ್ಡ್ ದ ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್ ಕಂಡಕ್ಟೆಡ್ ಬೈ KPSC ಫ್ರಾಮ್ 29/11/2022 ಆನ್ವರ್ಡ್ಸ್. ಆಯೋಗವು ದಿನಾಂಕ 29 ನವೆಂಬರ್ ಇದರ ಆದಮೇಲೆ ಕನ್ನಡ ಭಾಷೆ ಪರೀಕ್ಷೆಯನ್ನು ಪಾಸು ಮಾಡಿದ್ದೀರಾ? ಎಸ್ ಅಂದರೆ ಎಸ್ಸು, ಇಲ್ಲಾಂದರೆ ನೋ ಅಂತ ಕ್ಲಿಕ್ ಮಾಡಬೇಕು. ಸೊ ನಾವು ಈಗ ಇದರಾದಮೇಲೆ ಕಡ್ಡಾಯ ಕನ್ನಡ ಭಾಷೆಯನ್ನು ಪಾಸ್ ಮಾಡಿಲ್ಲ. ಸೊ ನಾವು ನೆಕ್ಸ್ಟ್ ಸೇವ್ ಮಾಡಿ ಫೈನಲ್ ಸಬ್ಮಿಟ್ ಮಾಡ್ತೀವಿ. ಓಕೆನಾ. ಇಷ್ಟಾದಮೇಲೆ ಇದೇನು ಬರುತ್ತೆ, ನೀವು ಫೈನಲ್ ಸಬ್ಮಿಟ್ ಅಂತ ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಡೇಟಾ ಸಕ್ಸಸ್ಫುಲಿ ಕಂಪ್ಲೀಟೆಡ್ ಅಂತ ಬರುತ್ತೆ. ನೀವು ನೆಕ್ಸ್ಟ್ ಏನು ಮಾಡಬೇಕಪ್ಪ ಇಲ್ಲಿ, ಇದಿಷ್ಟು
OTR ಅಂದರೆ ಒನ್ ಟೈಮ್ ರಿಜಿಸ್ಟ್ರೇಷನ್ ಯಾವ ರೀತಿ ಮಾಡಬೇಕಂತ ಇಲ್ಲಿ ತಿಳಿಸ್ಕೊಟ್ಟೆ. ನೆಕ್ಸ್ಟು ಹುದ್ದೆಗೆ ಅರ್ಜಿಯನ್ನು ಯಾವ ರೀತಿ ಸಲ್ಲಿಸಬೇಕು ಅದನ್ನು ಇಲ್ಲಿ ನಾನು ತಿಳಿಸ್ಕೊಡ್ತೀನಿ ನೋಡಿ. ಏನಿಲ್ಲ, ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾಡಿದ್ರೆ ಹುದ್ದೆಗೆ ಅರ್ಜಿ ಸಲ್ಲಿಸೋದು ತುಂಬ ಸರಳ. ಯಾಕೆಂದರೆ ಅಲ್ಲಿ ಏನಿಲ್ಲ, ಕೆಲವೊಂದು ಫಾರ್ಮ್ಯಾಲಿಟೀಸ್ ಇರ್ತವೆ, ಅವಷ್ಟು ಫಿಲ್ಲಪ್ ಮಾಡಿದ್ರೆ ಮುಗೀತು. ನೆಕ್ಸ್ಟ್ ಒಂದು ಅಪ್ಲೈ ಮಾಡ್ದಂಗೆ ನೀವು, ಓಕೆನಾ. ಫೀ ಒಂದು ಪೇಮೆಂಟ್ ಮಾಡಿ ಅಷ್ಟು ಮಾಡಿದ್ರೆ ಮುಗೀತು. ಈಗ ನೆಕ್ಸ್ಟು ಯಾವ ರೀತಿ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬೇಕು. ಈಗ ಬಿಡಲಾಗಿರುವ KS ಹುದ್ದೆಗಳಿಗೆ, ಭೂಮಾಪಕರ ಹುದ್ದೆಗಳಿಗೆ ಯಾವ ರೀತಿ ಸಲ್ಲಿಸ್ಬೇಕಂತ ಇಲ್ಲಿ ತಿಳಿಸ್ಕೊಡ್ತೀನಿ ನೋಡಿ.